ನೀನು ನಾಡಿನೊಳಗ ಸತ್ಪುರುಷರಂತೆ ನೀನು ಆಗು ಅಂತ ತಿಳ್ಕೊಂಡ, ವಯಸ್ಸಳನಾಗು, ಸಿಂಧೂರ ಲಕ್ಷ್ಮಣನಾಗಂತ ತಿಳ್ಕೊಂಡು ಹೇಳಬೇಕು ಮಕ್ಕಳಿಗೆ. ಹಿಂಗೆಲ್ಲ ಹೇಳಬೇಕು. ಅದಕ್ಕೆ ಮಕ್ಕಳ ಮನಸ್ಸು ಹೆಂಗಿರ್ತದಂದ್ರೆ ಬೆಳೆಯಕ್ಕಾಗದ, ಅದೇ ಬಿಳೆಯ ಕಾಗದವನ್ನ ಒಬ್ಬ ಚಿತ್ರಕಾರನ ಕೈಗೆ ಕೊಟ್ಟರೆ ಅದು ಚಿತ್ರವಾಗುತ್ತದೆ. ಅದೇ ಕಾಗದವನ್ನ ಒಬ್ಬ ಪ್ರೇಮಿಯ ಕೈಗೆ ಕೊಟ್ಟರೆ ಪ್ರೇಮ ಪತ್ರವಾಗುತ್ತದೆ. ಅದೇ ಕಾಗದವನ್ನ ಒಬ್ಬ ಪೆದ್ದನ ಕೈಗೆ ಕೊಟ್ಟರೆ ಮುದ್ದಿಯಾಗುತ್ತದೆ. ಅದೇ ಒಂದೇ ಕಾಗದ ಬೇರೆ ಎಲ್ಲ ಒಬ್ಬ ಸಾಹಿತಿಯ ಕೈಗೆ ಕೊಟ್ಟರೆ ಸಾಹಿತ್ಯವಾಗುತ್ತದೆ. ಕಾಗದ ಒಂದೇ, ಬರಿಗಾಗದ ಒಂದೇ. ಬರೆಯುವಂಥವನು ಏನು ಮೂಡಿಸ್ಬೇಕಾಗೈತಲ್ಲ, ಅಲ್ಲಿ ಹೆಂಗೆ ಮೂಡಿಸ್ತಿದಿ ಹಂಗೆ ಮೂಡಿಸಿದಾಗ ಮಾತ್ರ ಅದು ಮೂಡುತ್ತದೆ. ಮಕ್ಕಳ ಮನಸ್ಸು ಹಸೆ ಗೋಡಿ ಇದ್ದಂಗೆ ಹಾಳು ಹೋಗದಂಗೆ ಹೆಂಗೆ ಸಿಗುತ್ತದಲ್ಲ, ಆ ರೀತಿ ಒಳಗೆ ಮಕ್ಕಳ ಮನಸ್ಸಿರ್ತದ. ಆ ರೀತಿ ಒಳಗೆ ಮಕ್ಕಳನ್ನ ಮನಸ್ಸು ಹಂಗೆ ಬೆಳೆಸ್ಬೇಕಂತ. ಸಣ್ಣ ಸಣ್ಣ ಮಕ್ಕಳಿದ್ದಾಗ ಗುರುಶಾಂತಪ್ಪ ದೇವಮಲ್ಲಮ್ಮನವ್ರಂತ ಹಾಗೆ ಹೋಗ್ತಾರೆ. ಗುರುಶಾಂತಪ್ಪ ದೇವಮಲ್ಲಮ್ಮನವ್ರು ಅಂತ ತಿಳ್ಕೊಂಡು ಹಾಗೆ ಹೋದ್ರು. ಅವ್ರ ಮಗ ಸಣ್ಣವ ಸಿದ್ದಪ್ಪ, ಅವನ ಆಟ ಓಟಗಳು ಬೇರೆ ಬೇರೆ ಆಗಿದ್ದು. ಸಣ್ಣ ಮಗ ಅವನು ಏನಂತ ತಿಳ್ಕೊಂಡಂದ್ರೆ, ಸಣ್ಣ ಮಗ ಇರುವಂಥ ಸಮಯದೊಳಗೆ ಶಾಲೆಗೆ ಹಾಕಿದ್ರು. ಶಾಲೆ ಒಳಗೆ ಆ ಮಗು ಏನಂತ ತಿಳ್ಕೊಂಡಂತಂದ್ರೆ, ಶಾಲೆ ಮಾಸ್ತರ್ಗೆ ಅವತ್ತಿನ ದಿನದಲ್ಲಿ ಓಂಕಾರದ ಅರ್ಥವನ್ನು ಕೇಳಿ ಅವ್ರಿಗೆ ಓಂಕಾರದ ಅರ್ಥವನ್ನು ತಿಳಿಸಿ ಹೇಳಿ ಬಂದ. ಅವ್ರಂದ್ರು, ಮನೆಯಾಗಿದ್ದ ತಂದೆ ತಾಯಿಗಳು ಗುರುಶಾಂತಪ್ಪ ದೇವಮಲ್ಲಮ್ಮ ಅಂದ್ರಂತ, ಏನು ಮಾಡೋದು, ಇವ ಸಣ್ಣ ಬದನ ಮತ್ತು ಶಾಲೆ ಒಳಗ ಮಾಸ್ತರ್ಗೆ ಓಂಕಾರದ ಅರ್ಥ ಒಳ್ಳೆ ಹೇಳಿ ಬಂದನಂದ್ರೆ ನಾವು ಎದಕ್ಕೆ ಕಳಿಸ್ಬೇಕು ಇವನ್ನ ಅಂದ್ರು. ಅವ್ರು ಎದಕ್ಕೆ ಹಚ್ಬೇಕು ಏನು ಅಂತ ತಿಳ್ಕೊಂಡಂದಾಗ ಅವ್ರು ಏನೇ ಮಾಡಿದ್ರು, ಇಲ್ಲ ಬೇಡ, ನೀ ಶಾಲೆ ಕಲಿಯೋದ ಬೇಡ, ಎಮ್ಮೆ ಕಾಯಕ್ಕೆ ಹಚ್ಚಿಬಿಡೋಣಂದ್ರೆ. ಅವ್ರು ಏನಂದ್ರು, ಎಮ್ಮೆ ಕಾಯಕ್ಕೆ ಹಚ್ಚಿದ್ರು. ಮನ್ಯಾಗ ಒಂದಿಷ್ಟು ಎಮ್ಮಿದ್ದು, ಒಂದು ಎಮ್ಮಿತ್ತಂತ. ದೇವಮಲ್ಲಮ್ಮ ಏನು ಮಾಡಿದ್ಲು, ಯಪ್ಪ ನೀ ಶಾಲೆಗೆ ಹೋಗೋದು ಬೇಡ, ನೀ ಎಮ್ಮೆಯಾರ ಕಾಯ್ಕೊಂಬ ಹೋಗು ಅಂತ ತಿಳ್ಕೊಂಡು ಕಳಿಸಿದ್ರಂತ. ಎಮ್ಮೆ ಕಾಯ್ಕೊಂಬರ ಕಳಿಸಿದ ಬಳಿಕ ಏನಾಯ್ತು, ಅವು ಎಮ್ಮೆ ಹೊಡ್ಕೊಂಡು ಹೊಂಟವು, ಮನೆ ಬಿಟ್ಟು ಹೊರ್ಕೊಂಡು ಹೊಂಟಿದ್ದಂತ. ಇವು ಒಂದು 4-5 ಹುಡ್ರು ಅವನಿಂದ ಯಾವಾಗಲೂ ಇರ್ತಿದ್ರಂತ. ಸಿದ್ದಪ್ಪನಿಂದ ಯಾವಾಗಲೂ 4-5 ಮಂದಿ ಇರ್ತಿದ್ರು. ಇರೋದ್ರಾಗ ಅವು ಏನು ಮಾಡ್ದ, ಸುಮ್ಮನೆ ಇರಲಿಲ್ಲ, ಎಮ್ಮೆ ಮೇಲೆ ಕುತ್ಕೊಂಡಂತವ. ಎಮ್ಮಿ ಮೇಲೆ ಕುತ್ಕೊಂಡು ಹಿಂಗೆ ಹೊಂಟಿದ್ದ. ಮುಂದೊಂದು 4-5 ಹುಡುಗರು ಏನು ಮಾಡವ, ಒಂದು ಡಬ್ಬಿ ಹಿಡ್ಕೊಂಡು ಹಿಂಗೆ ಬರ್ಸವ, ಒಂದು ಕಟ್ಟಿಗೆ ಹಿಡ್ಕೊಂಡು ಹಿಂಗೆ ಪಿಪ್ಪಿ ಅಂತ ತಿಳ್ಕೊಂಡು ಹೋದವ. ಹಿಂಗೆ ಬರ್ಸ್ಕೊಂತ ಅವ ಅಂತಿದ್ದಂತ, ನೋಡ್ಲಿ ನಾ ಹಾನಿ ಮೇಲೆ ಕೂತೀನಿ ಅಂತಿದ್ದಂತ. ನಾ ಹಾನಿ ಮೇಲೆ ಕೂತೀನಿ, ನೀವು ಬರ್ಸ್ಕೊಂತ ನಡ್ರಿ ಮೆರವಣಿಗೆ ಅಂತ ತಿಳ್ಕೊಂಡ್ರಂತ. ಅಷ್ಟು ಹೋಗೋದ್ರಾಗ ಅದು ಎಮ್ಮೆ ಏನಾಗ್ಬಿಡುತ್ತೆ ಅಂತ ತಿಳ್ಕೊಂಡ್ರೆ ಮುಂದಕ್ಕೆ ಹೋಗ್ಲಿಲ್ಲ ಅಂತಾರೆ. ಅದು ಮುಂದಕ್ಕೆ ಹೋಗ್ಲೇ ಇಲ್ಲ ಅಂತದ ಎಮ್ಮೆ. ಅವ ಏನಂದ, ಸಿದ್ದಪ್ಪ ಏನನ್ನಕತ್ತಿದ, ನಡಿ ಮುಂದಕ್ಕೆ ನಡಿ ಅಂತ ತಿಳ್ಕೊಂಡಂದ. ಹೋಗ್ಲೇ ಇಲ್ಲ. ಅದು ಹೋಗ್ಲಿಲ್ಲ ಅನ್ನೋದ್ರಾಗ ಏನಾಗ್ಬಿಡುತ್ತೆ, ಮುಂದಕ್ಕೆ ಹೋಗ್ಲಾರ್ದಕ್ಕ ಸಿದ್ದಪ್ಪ ಸಿಟ್ಟು ಬಂದು ಸಾಯಾಗಾರ ಅಂದ್ಬಿಡ್ತು. ಸಾಯ ಅನ್ನೋದು ಅಷ್ಟೇ ತಡ, ಅದು ಎಮ್ಮೆ ಅಲ್ಲೇ ಬಿದ್ದು ಸತ್ತೋತ್ರಿ. ಬಿದ್ದಲ್ಲೇ ಸತ್ತೋತ್. ಅವು ಏನು ಹುಡ್ರು ಇದ್ವಲ್ಲ, ಸುಮ್ಮನೆ ಇರ್ಲಿಲ್ಲ ಅವು. ಲೇ ಸಿದ್ದ, ಎಂತ ಕೆಲಸ ಮಾಡಿದಲಿ, ಇರುವುದು ಒಂದು ಎಮ್ಮಿ, ನಿಮ್ಮವ್ವ ಅದರಿಂದ ಜೀವನ ಮಾಡಕತ್ತಿದ್ಲು, ಎಮ್ಮಿ ಸಾಯಿ ಬಿಡಿದಲ್ಲಲ್ಲಿ ಸಿದ್ದಪ್ಪ ಅಂತ ತಿಳ್ಕೊಂಡು ಸುಮ್ಮನೆ ಇರಲಿಲ್ಲ. ಅವ್ರವ್ಗೆ ಹೋಗಿ ಓಡೋಗಿ ಹೇಳಿದೆ. ಏನಂತ, ಸಿದ್ದಪ್ಪ ಎಮ್ಮಿ ಸಾಯಿಸಿದ ಅಂತ ತಿಳ್ಕೊಂಡು ಹೇಳಿಬಿಟ್ರು. ಸಿದ್ದಪ್ಪ ಎಮ್ಮಿ ಸಾಯಿಸಿದ ಅಂತ ತಿಳ್ಕೊಂಡು ಅನ್ನೋದಷ್ಟೇ ತಡ. ಮತ್ತು ಎಮ್ಮೆ ಅಂದ್ರೆ ಭಾಳ ಜೀವ್ರಿ ಹೆಣ್ಮಕ್ಳಿಗೆ. ಎಮ್ಮೆ ಅಂದ್ರೆ ಭಾಳ ಜೀವ, ನಿಮಗೆ ಹೆಣ್ಮಕ್ಳಿಗೆ ಭಾಳ ಜೀವ. ಎಮ್ಮೆ ಮೇಲೆ ಭಾಳ ಪ್ರೀತಿ. ಎಮ್ಮೆ ಅಂದ್ರೆ ಭಾಳ ಜೀವ, ಹೆಣ್ಮಕ್ಳು ಭಾಳ ಜೀವ ಮಾಡ್ತಿರ್ತಾವ್ರಿ. ಎಮ್ಮೆ ಅಂದ್ರೆ ಅಷ್ಟು ಜೀವ ಮಾಡ್ತಿರ್ತಾವ. ಹಾಗಾಗಿ ಅದು ಯಾರೋ ಗೌಡ್ರ ಹೊಲ್ದಾಗ ಎಮ್ಮಿ ಮೇಯಿಸ್ತಿದ್ದಂತ. ಗೌಡ್ರ ಹೊಲ್ದಾಗ ಹೆಣ್ಮಗಳು ಎಮ್ಮಿ ಹೊಡ್ಕೊಂಡು ಹೋಗಿ ಆ ಗೋವಿನ ಜೋಳ ಹಾಕಿದ್ನಂತ. ಗೋವಿನ ಜೋಳ ಹಾಕಿದಾಗ ಅದು ಎಮ್ಮಿ ಏನು ಮಾಡಾಕತ್ತಿತ್ತಂದ್ರೆ, ಗೋವಿನ ಜೋಳ ದೊಂಡು ತಿನ್ನಕತ್ತಿತ್ತಂತ. ಗೋವಿನ ಜೋಳ ದೊಂಡು ತಿನ್ನೋದ್ರಾಗ ಗೌಡ ಬಂದಂತೆ, ಯವ್ವ ಎಮ್ಮಿ ಹೊಡಕ ನೋಡೋದು ಗೋವಿನ ಜೋಳ ದೊಂಡು ತಿನ್ನಕತ್ತೈತೆ ಅಂತ ತಿಳ್ಕೊಂಡು ಅನ್ನೋದ್ರಾಗ ಹೆಣ್ಮಗಳು ಏನು ಅನ್ಬೇಕು, ಇಲ್ಲ ಆಳ್ಯಪ್ಪ ನಮ್ಮ ಎಮ್ಮಿ ನಮ್ಮವ್ವ ಅಂತ ಕೆಲ್ಲ ಅಂದಂತ. ಆಕೆ ನಮ್ಮವ್ವ ಅಂತ ಕೆಲ್ಲ ತಿನ್ನಗಲಾಳ ಅಂತ ತಿಳ್ಕೊಳೋದು. ನೋಡಿ ಎಮ್ಮೆ ಹೂವಾಗೈತ್ರಿ. ಕೆಲವೊಬ್ರಿಗೆ ದೇವ್ರಾಗೈತಿ ಎಮ್ಮೆ, ಕೆಲವೊಬ್ರಿಗೆ ದೇವ್ರಾಗೈತ್ರಿ. ಮೊನ್ನೆ ನಾನು ನೋಡಿದೆ, ಇದಕ್ಕೆ ಹೋಗಿದ್ದೆ, ಹೊಸಳ್ಳಿ ಅಂತ ತಿಳ್ಕೊಂಡು, ರೋಣ ತಾಲೂಕು ಹೊಸಳ್ಳಿಯಾಗ ಪುರಾಣಕ್ಕೆ ಹೋಗಿನಿ. ಪ್ರಸಾದಕ್ಕೆ ಹಿಂಗತಿ ಕರಿತಿದ್ರು, ಪ್ರಸಾದ ಮನೆಗೆ ಹೊಂಟಿದ್ದೆ. ಒಂದು ಹಿಂಗತಿ ಮನೆ ಮುಂದೆ ಜಳಕ ಮಾಡಿಸಿ ಅದಕ್ಕೆ ಇವತ್ತಿ ಬಡದು ಮತ್ತು ಅದು ಹೂನು ಹಾಕಿ ಆ ಎಮ್ಮೆ ಮುಂದೆ ನಿಂತ್ಕೊಂಡು ಹಿಂಗೆ ಉದನ್ ಕಡ್ಡಿ ಬೆಳಗಾಕೈತಿಲ್ಲ ಗಂಟಿ ತೊಗೊಂಡ. ನನಗೆ ಗಾಬರಿ ಅನಿಸ್ತು. ಏನಪ್ಪ ಇವತ್ತು ಜಗತ್ತಿನೊಳಗೆ ಆಕಳ ಪೂಜೆ ಮಾಡಿದವ್ರು, ಎತ್ತು ಪೂಜೆ ಮಾಡಿದವ್ರು ಎಲ್ಲರೂ ನೋಡಾಕತ್ತೀನಿ, ಇದು ಎಮ್ಮೆ ಪೂಜೆ ಮಾಡಾಕತ್ತ.
ನಾನಂದೆ ಯವ್ವ ಎಷ್ಟು ಪುಣ್ಯ ಇರ್ತವ, ಏನು ಕತ್ತಿ ಎಮ್ಮಿ ಪೂಜೆ ಮಾಡಕತ್ತಿದಿ, ಮತ್ತು ಏನಾರ ಒಂದು ದಿನಕ್ಕೆ ಒಂದು 10 ಲೀಟ್ರ್ ಹಾಲು ಕೊಡ್ತೈತೇನೋ? ಇಲ್ಲಪ್ಪ. ಏನು ದಿನಕ್ಕೆ 1 kg ಬೆಣ್ಣೆ ಕೊಡ್ತೈತೇನೋ? ಇಲ್ಲಪ್ಪ. ಮತ್ತು ಏನಿದು, ಏನು ಮಾಡೈತಿ ನಿನಗೆ? ಇಷ್ಟೆಲ್ಲ ಪೂಜೆ ಮಾಡ್ತೀವಿ, ಜಗತ್ತಿನೊಳಗೆ ಎತ್ತು ಆಕಳ ಎಲ್ಲ ಪೂಜೆ ಮಾಡ್ಯಾರ ನೋಡಿ, ನೀ ಎಮ್ಮಿ ಪೂಜೆ ಮಾಡ್ತಿದ್ದ, ದೆವ್ವ ಅನ್ಯಾಕೆ ಪೂಜೆ ಮಾಡ್ತೀಯ ಅನ್ಯ? ಇಲ್ಲಪ್ಪ, ನಮ್ಮ ಎಮ್ಮಿ ನನಗೆ ಭಾಳ ಉಪಕಾರ ಮಾಡೈತಿ. ಏನು ಉಪಕಾರ ಮಾಡೈತಿ ಅದನ್ನಾರು ಹೇಳವ, ನಾನು ಇಷ್ಟು ಪುರಾಣದಾಗ ಹೇಳತ್ ನಂದೆ. ಹಂಗೆ ಅನ್ನೋದ್ರಾಗ ಹೆಣ್ಮಗಳು ಏನಂದ್ಲು, ನನಗೆ ಭಾಳ ಉಪಕಾರ ಮಾಡೈತಿ. ಏನಾಗೈತಿ? ಮೊನ್ನೆ ನಮ್ಮ ಅತ್ತಿನ ಗುದ್ದಿ ಸಾಯಿಸೈತಿ ಅದು. ನಮ್ಮ ಅತ್ತಿನ ಗುದ್ದಿ ಸಾಯಿಸೈತಿ, ಅದಕ್ಕೆ ಉಪಕಾರ ಮಾಡೈತೆ, ಪೂಜೆ ಮಾಡಾಕತ್ತಿ. ನಾನು ದೊಡ್ಡ ಕೆಲಸ ಆಗೈತಿ ಬಿಡವ್ವ, ನಿನ್ನ ನೋಡಿ ಎಲ್ಲರೂ ಹೇಳ್ಬೇಕಲ್ಲ. ಕೆಲವೊಬ್ಬರಿಗೆ ಎಮ್ಮಿ ಭಾಳ ಪ್ರೀತಿ ಇರ್ತದ. ಹಂಗ ದೇವ ಮಲ್ಲಮ್ಮ ಓಡಿ ಬಂದ್ಲಂತ. ಏನಂತ? ಲೋ ಸಿದ್ದಪ್ಪ, ಏನು ಮಾಡಿದಿಲ್ಲೋ, ಇರುವಂತ ಒಂದು ಎಮ್ಮಿಯನ್ನ ಸಾಯಿಸಿದೆಲ್ಲೋ ಸಿದ್ದಪ್ಪ. ಅವಾಗ ಅಳಕತ್ತಿಲ್ಲಕ್ಕೆ ಎಮ್ಮಿ ಮುಂದಿಟ್ಟು ನಿಂತ್ಕೊಂಡು, ಲೋ ಸಿದ್ಧ, ನನಗಿರುವಂಥ ಒಂದು ಎಮ್ಮಿ. ಅವ ಸಿದ್ಧ ಏನನ್ಬೇಕು? ಬೇವ ಸತ್ರ ಸಾಯಲ್ ಬಿಡು, ನೀ ಅದನ್ನ ಸಗಣಿ ಬಳಿಬೇಕು, ಅದನ್ನ ಮೈ ತೊಳಿಬೇಕು, ಅದನ್ನ ಕಸ ಬಳಿಬೇಕು, ಅದಕ್ಕೆ ಮೇವು ತಂದಬೇಕು, ಸತ್ತೈತಲ್ಲ ಹೋಲ್ ಬಿಡ ಅಂತ ಗಂದವ. ಯಪ್ಪ, ನನಗೆ ಗೊತ್ತಿಲ್ಲ, ನಾ ಕಸನ ಬಳಿಯಕಿ, ಅದನ್ನ ಮೇವ ತರಕಿ, ನನಗೆ ಎಷ್ಟು ಕಷ್ಟ ಆದ್ರೂ ಚಿಂತೆ ಇಲ್ಲ, ನನಗದು ಎಮ್ಮಿ ಬೇಕಾ ಅಂತ ತಿಳ್ಕೊಣ. ನನಗೆ ಎಮ್ಮಿ ಬೇಕಾ ಅಂತ ತಿಳ್ಕೊಂಡಂದ ಬಳಿಕ ಇಡೀ ಊರು ಮಂದಿ ಎಲ್ಲರೂ ಬಂದ್ರ ಅಲ್ಲಿಗೆ. ಎಲ್ಲರೂ ಬಂದು ನೋಡಕತ್ತಿರು. ಎಮ್ಮಿ ಹಿಂಗ ಸಾಯಿ ಅನ್ನೋದಂತಂದಂತ ಸತ್ತು ಹೋಗೈತಿ ಎಮ್ಮಿ. ಎಲ್ಲರೂ ಬಂದು ಅವ್ನ ಮುಂದೆ ನಿಂತ್ಕೊಂಡ್ರಂತ ಎಲ್ಲರು. ಅವು ಸಿದ್ದಪ್ಪ ಹಿಂಗ ಸಾಯಿ ಅನ್ನಂತ ಸತ್ತು ಹೋಗೈತಿ ಎಮ್ಮಿ. ಸಿದ್ದಪ್ಪ ಸಾಯಿ ಅನ್ನಂತ ಸತ್ತು ಹೋಗೈತಿ. ಆ ಹೆಣ್ಮಗಳು ಬೋರಾಡಿ ಹೇಳಕತ್ತಾಳ ದೇವಮಲ್ಲಮ್ಮ, ಯಪ್ಪ ಸಿದ್ದಪ್ಪ, ನನಗೆ ಎಮ್ಮಿ ಬೇಕು. ಬ್ಯಾಡ್ ಬಿಡುವೇವ, ಅದ್ರ ಎಷ್ಟು ಕಷ್ಟ ಐತೆ, ಹಿಂಡ್ಕೋಬೇಕು, ಕಸ ಬಳಿಬೇಕು, ಸಗಣಿ ಅದು ಬಳಿಬೇಕು, ಮೇವು ತರಬೇಕು, ಕಷ್ಟ ಐತೆ, ಸತ್ತೈತೆ ಹೋಲ್ ಬಿಡತ್ತಾಗ ಅಂತಾನ. ಯಪ್ಪ, ನನಗೆ ಕಷ್ಟ ಅರ್ಚಿಂತಿಲ್ಲ, ನನಗೆ ಎಮ್ಮಿ ನನಗೆ ಬೇಕು ಅಂದ. ಕಷ್ಟ ಅರ್ಚಿಂತಿಲ್ಲ, ನನಗೆ ಎಮ್ಮಿ ಬೇಕು. ಬೇಕನವಾಗರ ನಿನಗ ಎಮ್ಮಿ? ಬೇಕಪ್ಪ, ನನಗೆ ನಿನಗೆ ಬೇಕಪ್ಪ ಅಂತ ತಿಳ್ಕೊಂಡಂದ ಬಳಿಕ ಆತವ ಸಕ ಅಂತ ತಿಳ್ಕೊಂಡು ಸತ್ತ. ಏನೇ ಎಮ್ಮಿ ಸತ್ತಿತ್ತಲ್ಲ, ಇಡೀ ಊರು ಮಂದಿ ಬಂದು ನಿಂತ್ಕೊಂಡಿದ್ರ ಎಮ್ಮಿ ಮುಂದೆ. ಎಲ್ಲರೂ ನೋಡಕತ್ತಿದ್ರು, ಏನು ಮರ ಸಾಯನ ಸತ್ತೈತಿ ಎಮ್ಮಿ, ಇವ ಏನು ಮಾಡ್ತಾನ ಅಂತ ತಿಳ್ಕೊಂಡಂದ ಬಳಿಕ ಆ ಏನು ಸತ್ತು ಎಮ್ಮಿ ಇತ್ತಲ್ರಿ, ಆ ಸತ್ತ ಎಮ್ಮಿ ಮ್ಯಾಲೆ ಹಿಂಗ ಅನ್ನಕತ್ತಿದ್ದ. ಏನಂತ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹಿಂಗ ಅಂದ ಹಿಂಗೇನು 2 ಸಲ ಹಿಂಗೆ ಬಡೋದ್ರಾಗ ಸತ್ತು ಎಮ್ಮಿ ಮ್ಯಾಲೆ ಎದ್ದು ನಿಂತ್ಕೊಂಡ್ರಿ. ಅದು ಎಮ್ಮಿ ಸತ್ತು ಎಮ್ಮಿ ಎದ್ದು ನಿಂತ್ಕೊಂಡು. ಅವಾಗ ಊರಾಗ ಮಂದಿ ಅಂದ್ರು, ಏನಂದ್ರು? ಎಲ್ಲರಿಗೂ ಭಯ ಬಂತು. ಅಲ್ಲೋ ಇವ್ನು ಅಲ್ಲೋ, ನಾವು ಏನಾರು ಅಂದಿವಿ ಅಂದ್ರೆ ಅವ್ ಸಾಯಿ ಅಂದ್ರೆ ಸತ್ತೋಕ್ಕಿ ಓಂಬರ ಅಂದ್ರ ಅವ್ರು. ಪಸಕ್ಕ ನಾವು ಏನಾರು ಅಂದ್ರ ಸಾಯಿ ನೀನಂತ ತಿಳ್ಕೊಂಡ್ರೆ ಸತ್ಗಿತ್ತು ಹೋದ್ರೆ ಏನ್ ಮಾಡ್ಬೇಕು? ಸಣ್ಣವಲ್ಲಪಿವ ಅಂದ್ರ ಅವ್ರು. ಸಣ್ಣವಲ್ಲಿವ ಅಂತ ತಿಳ್ಕೊಂಡ ಮಹಿಮರು ಅಂತ ತಿಳ್ಕೊಂಡ ಕರೀತಾರ. ಏನಂತ? ಘಟಿತ ಹಘಟಿತ ಮಹಿಮಾ ಪುರುಷರು ಶರಣರು ಅಂತ ಕರ್ಕೊಂಡು ಬರುತ್ತಾರ. ಏನು ಸಿದ್ದಪ್ಪ ಸತ್ತ ಎಮ್ಮಿಯನ್ನ ಏನಂತ ತಿಳ್ಕೊಂಡು ಬದುಕಿ ಸತ್ತ ತಾನೇ ಸಾಯಿ ಅಂತ ತಿಳ್ಕೊಂಡಂದ ಸತ್ತು ಹೋಗಿರುವಂತ ಎಮ್ಮಿ ಮರಳಿ ತಾಯಿ ಬೇಡತಾಳ, ನನಗೆ ಎಮ್ಮಿ ಬೇಕು ಅಂತ ತಿಳ್ಕೊಂಡಂದಾಗ, ಏಳು ಅಂತ ತಿಳ್ಕೊಂಡಂದಾಗ ಎದ್ದಿರ್ತಕ್ಕಂಥ ಎಮ್ಮಿಯನ್ನ ಬದುಕಿಸಿದ ಅವನೇ ಸದ್ಗುರು ಸಿದ್ಧಾರೂಢರು ಅಂತ ಕರ್ಕೊಂಡು ಬರ್ತಾರೆ. ಸದ್ಗುರು ಸಿದ್ಧಾರೂಢರು ಅದಕ್ಕೆ ಹೇಳ್ತಾರ, ಘಟಿತ ಹಘಟಿತ ಮಹಿಮಾ ಪುರುಷರು ಶರಣರು ಅಂತ ಕರ್ಕೊಂಡು ಬರುತ್ತಾರೆ. ಮಹಿಮಾ ಪುರುಷರು ಹೇಳಕ ಬರಂಗಿಲ್ರಿ ಅವರು. ಘಟಿತ ಹಘಟಿತ ಮಹಿಮಾ ಪುರುಷರು ಅಂತವ್ರಂತ ತಿಳ್ಕೊಂಡು ಕರೀತಾರ. ಹಂಗ ನಡೆದಿತ್ತು. ಗದಗಿನ ಹತ್ರ ಒಂಬಳ ಅಂತ ತಿಳ್ಕೊಂಡು ಬರ್ತೈತಿ. ಒಂಬಳದಾಗ ಏನಂತ ತಿಳ್ಕೊಂಡು ಅಂದ್ರೆ ಗದಗಿನ್ಯಾಗ ಒಬ್ಬ ದೊಡ್ಡ ಸೌಕಾರ್ತಿ ಶರಣರ ಒಬ್ಬ ದೊಡ್ಡ ಸೌಕಾರ್ತಿ ತೀರ್ಕೊಂಡಿದ್ಲು. ಬಂದು ಬಾಂಧವ್ರು ಎಲ್ಲರೂ ಹಿಂಗೆ ಏನಂತ ತಿಳ್ಕೊಂಡ್ರೆ ಮಣ್ಣಿಗೆ ಬಂದಿದ್ರು. ಮಣ್ಣಿಗೆ ಬಂದಾಗ ಎಲ್ಲರೂ ಏನಂತ ತಿಳ್ಕೊಂಡ್ರೆ ಮಣ್ಣಿಗೆ ಬಂದಾರ. ಇನ್ನೇನು ಆ ಗದಗಿನಾಗ್ಲಿಂದ ಒಂಬಳ ಕಡೆ ಸುಡುಗಾಡಿರೋದು. ಒಂಬಳ ಕಡೆ ಸುಡುಗಾಡಿ ದಾರಿ, ಗದಲಿಂದ ಒಂಬಳಕ್ಕೆ ಸುಡುಗಾಡಿ ದಾರಿ ಅದು. ಹಾಗೆಲ್ಲ ಮಂಟಪದಾಗ ಹಿಂಗೆ ಕುಂದ್ರಸ್ಯಾರ. ಇನ್ನೇನು ಕುಂದ್ರಿಸ್ಕೊಂಡು ಏನಂತ ತಿಳ್ಕೊಂಡ್ರೆ ಕುಂದ್ರಿಸ್ಕೊಂಡು ಹೊರಟಿದ್ರು. ಎಲ್ಲರೂ ಬಂದು ಮುಂದೆಲ್ಲ ಭಾಳ ಜನ ಇದ್ರು. ಎಲ್ಲ ಮುಂದೆಲ್ಲ ಹೊಂಟಿತ್ತು. ಆಗಲ್ಲ ಅಲ್ಲಿಗೆ ಅವನು ಬಾರಸವನು ಎಲ್ಲರೂ ಇದ್ರು. ಏನಂತ ತಿಳ್ಕೊಂಡ್ರೆ ಹಿಂಗೆ ಒಂಬಳ ದಾರಿಗೆ ಹೋಗ್ಬೇಕಾರ ಆ ಕಡೆಯಿಂದ ಒಬ್ಬ ಏನಂತ ತಿಳ್ಕೊಂಡ್ರೆ ಒಂದು 4-5 ಮಂದಿ ಕರ್ಕೊಂಡು ಬಂದ. ಯಾರು? ನಾಗಲಿಂಗಪ್ಪ. ಅವ ನಾಗಲಿಂಗಪ್ಪ ಆ ಕಡೆಯಿಂದ ಈ ಕಡೆ ಬರೋದ್ರಾಗ ಆ ಹೆಣ ಹಿಂಗ ಸುಡುಗಾಡಿಗೆ ಹೋಗಕ್ಕಿನ್ನ ಸ್ವಲ್ಪ ದೂರ ಇತ್ತು. ಹಂಗೆ ಹೋಗೋದ್ರಾಗ ಆ ಏನು ಸತ್ತಿತ್ತಲ್ಲ ಮುದುಕಿ ಮಗ ಬೋರ್ಯಾಡಿ ಅಳಕತ್ತಿದ್ದ. ಯವ್ವ ನನ್ನವ್ವ ಅಂತ ತಿಳ್ಕೊಂಡು ಅಳಕತ್ತಿದ್ದ. ಇವ ನಾಗಲಿಂಗಪ್ಪ ಸುಮ್ಮನೆ ಇರಲಿಲ್ಲ. ಒಂದಲ್ಲಿಗೆ ಏನಾಗೈತ್ಲಿ ಅಂದವ. ಯಪ್ಪ ನಮ್ಮವ್ ಸತ್ತಳ ಅಂದ.
ಯಪ್ಪ ನಮ್ಮವ್ ಸತ್ತಾಳ ಅಂತ ತಿಳ್ಕೊಂಡ್ ಬಳಿಕ ಅವ ಹಳಕತ್ತ ನೋಡಿ ನಾಗಲಿಂಗಪ್ಪಾಜಿ ಏನಂದ, ನಿಮ್ಮವ್ ಸತ್ತಾಳನ? ಸತ್ತಾಳ. ಅವ ಸುಮ್ಮನೆ ಇರಲಿಲ್ಲ. ಯಪ್ಪ ನಮ್ಮವನು ಬದುಕಿಸಿದ್ರ ಅಂದವ. ಯಪ್ಪ ನಮ್ಮವ್ ಸತ್ತಾಳ, ನಮ್ಮವನು ಬದುಕಿಸಿದ್ರ. ನಿಮ್ಮವನು ಬದುಕಿಸಿದ್ರೆ ಏನು ಕೊಡ್ತೀಯ ಅಂದವ. ನಿಮ್ಮವನು ಬದುಕಿಸಿದ್ರೆ ಏನು ಕೊಡ್ತೀಯ ಅಂದ ಬಳಿಕ ಯಪ್ಪ ನಮ್ಮವನು ಬದುಕಿಸಿದ್ರ ನಮ್ಮವನು ಕೊಳ್ಳಾಗ ಏನು ಬಂಗಾರ ಐತಲ್ಲ ಅಷ್ಟು ನಿನಗ ಅಂದ. ಅವಾಗ ಮನೆಯಾಗಿದ್ದದ ಬಂಗಾರ ಅಲ್ರಿ, ಅಕ್ಕಪಕ್ಕದ ಮನೆಯನ್ನು ಬಂಗಾರ ತಂದು ಅವ ಹಾಕಿದ್ದ. ತಾನು ಮನೆಯಿಂದ ಅಷ್ಟು ಹಾಕಿದ್ದಿಲ್ಲ, ಅಕ್ಕಪಕ್ಕದ ಮನೆಯನ್ನು ಬಂಗಾರ ತಂದು ಅಷ್ಟು ಕೊಳ್ಳಾಗ ಹಾಕಿದ್ದ. ನಿಮ್ಮವ್ ಬದುಕಿದ್ರೆ ಏನು ಕೊಡ್ತೀಪ್ಪ? ಬಂಗಾರ ಕೊಡ್ತೀನಿ. ಹಂಗಾರೆ ಹೇಳಿಸ್ಲಿ ಕೆಳಗೆ ಅಂದ್ರೆ ಅವ್ರು ಊದೋರು ಬರಸೋರು ಎಲ್ಲರೂ ಅಲ್ಲಿ ಹೋಗಿದ್ರಲ್ಲ, ಒಳ್ಳಿ ಬಂದ್ರು ಅವ್ರು. ಇವನು ಏನು ಮಾಡ್ತಾನೆ, ಇವ ಏನು ಬದುಕಿಸ್ತಾನಂತ ಅವ್ರು. ಬದುಕಿಸಿದ್ರೆ ಹೆಂಗೆ ಅಂತ ತಿಳ್ಕೊಂಡ್ರೆ ಬಂಗಾರ ಅಷ್ಟು ಕೊಡಿ ಕೆಳಗೆ ಇಳಿಸ್ರಿ ಅಂತ ತಿಳ್ಕೊಂಡ್ರೆ ಹಿಂಗೆ ಅನ್ನೋದ್ರಾಗ ಆ ಮುದುಕಿ ಮೇಲೆ ಅನ್ನಕತ್ತಿದ, ಮುದುಕಿ ಹೇಳ ಮ್ಯಾಕ್ ಹೇಳ ಅಂತ ಹಿಂಗಂದು ಹಂಗೆ ಅನ್ನೋದ್ರಾಗ ಮುದುಕಿ ಪಟಕ್ಕನ ಕಣ್ಣು ತೆಗೆದು ಬಿಡ್ತಾರೆ. ಅದು ಸತ್ತು ಹೆಣ ಕಣ್ಣು ತೆಗೆದೈತಂದ್ರೆ ಅಲ್ಲಿ ಯಾರು ಇರ್ತಾರ್ರಿ? ಎಲ್ಲರೂ ಓಡಾರ ಊದರು ಓಡಾರ ಬರ್ಸರು ಹೊಡಿದ್ದ ಎಲ್ಲರೂ ಓಡೋದು. ಮತ್ತು ಸತ್ತು ಮುದುಕಿ ಬದುಕೈತೆಪ್ಪ ಅಂತ ತಿಳ್ಕೊಂಡ್ ಮತ್ತೆ ಏನು ತಿಳ್ಕೊಂತಾರೆ? ದೆವ್ವ ಆಗೈತೆ ಅಂದ್ರೆ ಎಲ್ಲರೂ ಓಡೋದ್ರು. ಹೋದ ಬಳಿಕ ಬದುಕಿತ್ರಿ ಅದು ಮುದುಕಿ ಏನಂದ್ರೆ ಎದ್ದೇಳು ಕಾಣತ್ತಾಗೈತಿ ಅಂದ್ಗಟ್ಲಿ ಒಂದು ಬಂಗಾರ ಕೊಡ್ಬೇಕಲ್ಲ, ಬದುಕೈತಿ. ಬಂಗಾರ ಕೊಳ್ಳಿಲ್ಲ ಅಂತ ತಿಳ್ಕೊಂಡಂದೆ ಇವ ನನ್ನ ಇದ್ರಾಗ ಕುಂದ್ರಸವದ ಒಂದವ. ಇವ ನನ್ನ ಇದ್ರಾಗ ಕುಂದ್ರಸ್ತಾನ. ಇದ್ರಾಗ ಸೆದಿಗೆಗ ಬೇಡ ಕೊಡ್ಬೇಕಂತ ತಿಳ್ಕೊಂಡು ಕೊಟ್ಟು ಬಳಿಕ ಮತ್ತು ಆ ಮುದುಕಿನ ಕರ್ಕೊಂಡು ಹೋಗ, ಇದು ಇನ್ನೂ 10 ವರ್ಷ ಬದುಕತ್ತಿದ ಮುದುಕಿ ಅಂದವ. ಸತ್ತದ ಇನ್ನೂ ಒಂದು ತಾಸನ್ಯಾಗ ಮಣ್ಣು ಮಾಡ್ತಿದ್ರು ಅವ್ರನ್ನ. ಹಣೆ ಬಾರ ಏನು ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಸತ್ತು ಮುದುಕಿ ನೋಡ್ಕೊಂತ ಕುಂದ್ರಬೇಕಲ್ಲ ಇದನ್ನ ಅಂತ ತಿಳ್ಕೊಂಡಂದು ಯಪ್ಪ ಇದು ಸಿದಿಗೆ ಅಂತ ತಿಳ್ಕೊಂಡಂದವ. ಸಿದಿಗೆ ನಮಗಿರ್ಲಪ್ಪ, ನಮಗೆ ಬೇಕು, ನಮ್ಗೆ ಯಾರೋ ಒತ್ಕೋಣ ಇದಿಲ್ಲ, ನಮ್ಗೆ ಯಾರೋ ಇದನ್ನು ಕೊಟ್ಟಿಲ್ಲ ಪಲ್ಲಕ್ಕಿನ, ಇದು ನಮಗಿರ್ಲಿ ಅಂದವ. ಇದು ನಮಗಿರ್ಲಿ ಅಂತ ತಿಳ್ಕೊಂಡಂದು ಏನು ಮಾಡ್ದ, ಸಿದಿಗಿನಾದ್ರೆ ಕುತ್ಕೊಂಡ 4 ಮಂದಿ ಹೊರೋರು ಇದ್ರು ಒತ್ಕೊಂಡು ಮತ್ತೆ ಊರಕ್ಕೆ ಬಂದು ನೋಡ್ರಿ ಗದಿನ್ಯಾಗ ಯಾವಾಗ ಹಿಂಗೆ ಬರಕತ್ತಿದ್ರಲ್ಲ, ಮತ್ತೆ ಹಿಂಗೆ ಸಿದಿಗಿ ಸುಡುಗಾಡಿಗೆ ಹೋದ ಸಿದಿಗೆ ಹಿಂಗೆ ಬರ್ತೈತೆ ಅಂದ್ರೆ ಯಾರ ಕದ ತಕ್ಕೊಂಡು ಕುಂದಿರ್ತಾರೆ ಅಂದ್ರೆ ನೀವು ದಡ ಕದ ಮುಚ್ಚಿಕೊಂಡು ಕುಂಟ್ಕೊಂಡ್ರು ಎಲ್ಲರೂ. ದಡ ಕದ ಮುಚ್ಚಿದ ಬಳಿಕ ಅವಾಗ ಚಾವಡಿ ಇದೈತ್ರಿ ಕಟ್ಟಿ ಮೇಲೆ ತಂದು ಹಿಟ್ಟ. ಊರಾಗ ಒಬ್ಬ ಗೌಡಿದ್ದ, ಏನ್ರಿ ಅಜ್ಜ ಹಿಂಗ್ಯಾಕೆ ಮಾಡಿದೆ? ನಾನು ಇಲ್ಲಿ ಸಿದಿಗೆ ನೋಡ್ಕೊಂತೀರ, ನಾವು ಹೋಗಿ ಬರ್ತೀನಿ ಕೆಲಸ ಐತಿ ಅಂತ ತಿಳ್ಕೊಂಡ್ರು ಅವ್ರು. ಹೋಗಿ ಬರ್ತೀನಿ ಒಂದಿಷ್ಟು ಕೆಲಸ ಐತೆ ಅಂತ ತಿಳ್ಕೊಂಡಂದಾಗ ಅವ ಅಂದ ಗೌಡ, ಊರು ಒಲೆಕಾರ ಕೆಲಸ ಮಾಡಕಚ್ಚಿಂದಪ್ಪ, ಊರು ಒಲೆಕಾರ್ಗ ನಾ ಹೇಳವ, ನನಗೆ ಇವ ಹೇಳಕತ್ತಿಂದ ಏನು ಮಾಡಬೇಕು ಒಲ್ಲೆಂದ್ಯಾ ಈ ಸಿದಿಗೆ ಕುಂದ್ರಸ್ತಾನವ. ಬೇಡ ಹ್ಞೂನ್ರಿ ಕಾಯ್ತೀನಿ ತಗೋರಿ ಅಂತ ತಿಳ್ಕೊಂಡು ಹೋದ. ಮಾನಿವೇರ ಅಂಗಡಿ ಇತ್ತು, ಮಾನಿವೇರ ಅಂಗಡಿಗೆ ಹೋಗಿ ಆ ರೊಕ್ಕದ ಬ್ಯಾಗ್ ತಂದು ಆ ಚಾವಡಿ ಕಟ್ಟಿ ಮೇಲೆ ಹಿಂಗೆ ಚೆಲ್ಲಾಕತ್ತಿದ. ಮಾನಿವೇರ ಅಂಗಡಿ ಒಳಗೆ ಇರ್ತಕ್ಕಂಥ ಮಾಲಕ್ ಹುಡೋಡಿ ಬಂದ, ಯಪ್ಪ ರೊಕ್ಕ ಅಂದ. ಸುಮ್ಮನೆ ನಿನಗೆ ಯಾಕೆ ಚಿಂತೆ ಮಾಡ್ತಿ ಅಂತ ತಿಳ್ಕೊಂಡು ಅಂದು ಅವತ್ತೇನು ಮಾನ್ವೇರ ಅಂಗಡಿ ಪಾದ ಇಟ್ಟು ಬಂದ. ಮಾನ್ವೇರ ಅಂಗಡಿಗೆ ಅವತ್ತ ನಾಗಲಿಂಗಪ್ಪಜ್ಜನವರ ಆಶೀರ್ವಾದ ಆತ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅವತ್ತು ನಾಗಲಿಂಗಪ್ಪಜ್ಜನ ಆಶೀರ್ವಾದ ಆತ. ಅದಕ್ಕೆ ಘಟಿತ ಅಘಟಿತ ಮಹಿಮಾ ಪುರುಷರು ಅಂತ ಕರೀತಾರ. ಆ ತಾಯಿ ದಾಕ್ಷಾಯಿಣಿಯನ್ನ ಹಿಂಗೆ ಬೆಳೆಸಿದ್ರು. ಮುಂದೊಂದು ದಿನ ಏನಂತ ತಿಳ್ಕೊಂಡ್ರೆ ಪ್ರಾಯದ ವಯಸ್ಸಿಗೆ ಬಂದ ಬಳಿಕ ಅವಳನ್ನ ಮದುವೆಯನ್ನು ಮಾಡಬೇಕು. ಯಾರಿಗೆ ಮದುವೆ ಮಾಡಬೇಕು, ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಾಕತ್ಯಾರ. ನಿಮ್ಮ ಮನೆ ಒಳಗ ನಮ್ಮ ಮನೆ ಒಳಗ ಏನಾದರೂ ವಯಸ್ಸಿಗೆ ಬಂದ ಹೆಣ್ಮಗಳು ಇದ್ಲಪ್ಪ ಅಂತ ತಿಳ್ಕೊಂಡ್ರೆ ನಾವೆಲ್ಲ ಅಂತೀವಿ, ಹೌದಲ್ರಿ? ಏನಂತೀವ್ರಿ? ನೋಡ್ರಿ ನಮ್ಮ ಮನೆಯಾಗ ನಮ್ಮ ಮಗಳು ಇಂಥವ್ರು ಹೋದ್ಯಾರ, ಮತ್ತು ಯಾರಾದರೂ ಹೊರಗಳು ಇದ್ರು ನೋಡ್ರಿ ಅಂತ ತಿಳ್ಕೊಂಡಂತಿರ್ತಾರೆ. ಅನ್ನಂಗಿಲ್ರಿ? ಹೀಗೆಲ್ಲ ಹೇಳ್ತಿರ್ತಾರೆ, ಹಿಂಗೆ ನೋಡ್ರಿ ಅಂತ ತಿಳ್ಕೊಂಡಂತಾರೆ. ಕೆಲವೊಬ್ಬರು ಜನ ಏನಂತ ತಿಳ್ಕೊಂಡ್ರೆ ಈಗ ಬಯೋಡಾಟ ಪ್ರಕಾರ ಮದುವೆ ಮಾಡ್ಕೊಂಡು ಇದು ಮಾಡ್ತಿರ್ತಾರೆ. ಬಯೋಡಾಟ ಇರ್ತೈತೆ, ಮದುವೆ ಮಾಡ್ತಿರ್ತಾರೆ. ನನಗೆ ಬಹಳಷ್ಟು ಜನ ಹೇಳ್ತಿರ್ತಾರೆ, ಹಿಂಗೆ ನೋಡ್ರಿ ಜರ ನೀವು 4 ಕಡೆ ಅಡ್ಡಾಡ್ತಿರ್ತೀರಿ, ಮತ್ತು ಹಿಂಗೆ ನೋಡ್ರಿ ಎಲ್ಲಾರ ಕನ್ಯೆ ಇದ್ರು ನೋಡ್ರಿ, ವರ ಇದ್ರು ನೋಡ್ರಿ ಅಂತ ತಿಳ್ಕೊಂಡಂದ್ರು. ಹಂಗೆ ಅನ್ನೋದ್ರಾಗ ನಾನೇನಂದೆ, ಬಳ್ಳಾರಿಗೆ ಪುರಾಣಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಕನ್ಯೆ ಇತ್ತು, ನೋಡ್ರಿ ಹಿಂಗೆ ಐತೆ, ಮತ್ತು ಕನ್ಯಾ ನೋಡ್ತೀರಿ ನಾನು ತಿಳ್ಕೊಂಡಂದೆ. ನಾ ಏನು ಬ್ರೋಕರ್ ಕೆಲಸ ಮಾಡಲ್ರಿ, ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಆಗ ಸುಮ್ಮನೆ ಹೋದಲ್ಲೇ ಹಿಂಗೆ ಮತ್ತೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹಿಂಗೆ ಅಂತ ತಿಳ್ಕೊಂಡಂದೆ. ನಾನು ಯಾವಾಗ ಬೇಗತನ ಮಾಡಿಸ್ತೇವನ್ನೆಲ್ಲ ಸುಮ್ಮನೆ ಹಿಂಗೆ ಐತೆ ಕನ್ಯಾ ಅಂತ ತಿಳ್ಕೊಂಡ್ರೆ ಅವ್ರು ಹೋಗಿ ನೋಡ್ಕೊಂಬರೋದ್ರಾಗ ನಾ ಏನಂದೆ, ನೀವು ಮನಸ್ಸಿಗೆ ಬಂದೈತು. ನೋಡಿದ್ರಕ್ಕ ನನ್ನ ಕರ್ಕೊಂಡು ಹೋದರು, ಮತ್ತು ನಾನು ಕುಂದರ್ಸಿ ಬಳಿಕ ಏನೋ ಹೆಸರು ಎಲ್ಲ ಮಾತಾಡಿದ ಬಳಿಕ ನಾನಂದೆ, ಮತ್ತು ಏನು ಅಡುಗೆ ಏನು ಮಾಡ್ತಾಳ್ರಿ ಅಂತ ಕೇಳಿದ್ರು ಅವ್ರು ಹಿಂದೆ ಬಂದವರು. ನನಗೆ ಕೇಳಿದೆ, ಏನು ಮಾಡ್ತೇವ ಅಡುಗೆನ? ಎಲ್ಲ ಅಡುಗೆ ಮಾಡ್ತಾಳೆ. ಏನು ಮಾಡ್ತಾಳೆ? A to Z ಮಾಡ್ತಾಳ್ರಿ.
ಖುಷಿ ಆಗ್ಬಿಡುತ್ತೆ ಅವರಿಗೆ. ಹೊರಗೆ ಕಡೆ ಇದ್ದವ್ರು ಎಲ್ಲರೂ ಏಪ್ಪ ಎಲ್ಲ ಮಾಡ್ತಾಳೆ ಅಂತ ತಿಳ್ಕೊಂಡ್ರೆ ಇಡ್ಲಿ ವಡೆ ಸಾಂಬಾರು ರೊಟ್ಟಿ ಚಪಾತಿ ಪಲ್ಯ ಎಲ್ಲ ಮಾಡ್ತಾಳ ಅಂತ ತಿಳ್ಕೊಂಡು ಖುಷಿಯಾಗಿ ನಮ್ಮ ಮಾಡ್ಕೊತೀವ್ರಿ ನಾವು ಅಂತ ತಿಳ್ಕೊಂಡು ಮದುವೆನ ಆತ್ರಿ. ಮದುವೆ ಆದ ಬಳಿಕ ಏನಾತ್ರಿ ಅಂತ ತಿಳ್ಕೊಂಡ್ರೆ ನಡಿಯಾಕತ್ತಾಳ ಮನ್ಯಾಗ. ಆದ್ರೆ ಆ ಹೆಣ್ಮಗಳು ಏನು ಮಾಡಿದ್ಲು ಅಂತ ತಿಳ್ಕೊಂಡ್ರೆ ಮೊದಲನೇ ದಿನ ಅನ್ನ ಮಾಡಿದ್ಲು, ಜುನುಕ ಮಾಡಿದ್ಲು, ಮಧ್ಯಾಹ್ನ ಅನ್ನ ಮಾಡಿದ್ಲು, ಜುನುಕ ಮಾಡಿದ್ಲು, ರಾತ್ರಿ ಅನ್ನ ಮಾಡಿದ್ಲು, ಜುನುಕ ಮಾಡಿದ್ಲು, ಮಾರನೇ ದಿವಸ ಅನ್ನ ಮಾಡಿದ್ಲು, ಜುನುಕ, ಮಧ್ಯಾಹ್ನ ಅನ್ನ ಜುನುಕ, ಹಿಂಗೆ ನಡೀತ್ರಿ. ನನಗೆ ಫೋನ್ ಹಚ್ಚಿದ್ರು, ಅಜ್ಜರ ಏನು ರೀ ನೀವು A to Z ಅಡುಗೆ ಮಾಡ್ತಾಳೆ ಅಂತ ತಿಳ್ಕೊಂಡು ಕೇಳಿದ್ರಿ, ಆ ಬರೀ ಅನ್ನ ಜುನುಕ ಮಾಡ್ತಾಳೆ. ನನಗೆ ಗೊತ್ತಿಲ್ಲ ತಡಿಯಪ್ಪ, ಕೇಳ್ತೀನಿ ಅವ್ರು ನಾನು ಕೇಳ್ತೇನೆ ತಡಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ನಾನು ಫೋನ್ ಹಚ್ಚಿ ಕೇಳಿದೆ ಅವ್ರನ್ನ, ಏನು ರೀ ನಿಮ್ಮ ಮಗಳು A to Z ಅಡುಗೆ ಮಾಡ್ತಾಳೆ ಅಂತ ತಿಳ್ಕೊಂಡಂದ್ರಿ, ಮತ್ತು ಏನು ರೀ ಬರೀ ಅನ್ನ ಜುನುಕ ಮಾಡ್ತಾಳೆ, ಮತ್ತು ನಾ ಹೇಳಿದ್ದು ನಿಮಗೆ ಕೇಳಿಲ್ಲನ್ರಿ ಅಂದ್ರೆ ಅವರು. ಏನು ರೀ ಮತ್ತು A to Z ಅಂದ್ರೆ ಏನು ರೀ ಅಂದ್ ನಾನು. A to Z ಗೊತ್ತಿಲ್ಲ ನಿಮಗೆ? ಎ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುನುಕ. ಎ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುನುಕ. ಅವ್ರಿಗೆ ಹೇಳಿದ್ ನಾನು, ನೋಡಪ್ಪ ಮಾಡ್ಕೊಂಬಿಟ್ರಿ, ಈಗೇನು ಮಾಡಕ್ಕೆ ಬರಂಗಿಲ್ಲ, ಆಗಿದ್ದ ಹಾಗೆ ಹೋತು ಆಗೈತೆ, ಇನ್ನೇನು ಮಾಡಕ್ಕೆ ಹೋಗ್ಬೇಡ್ರಿ ಅಲ್ರಿ ಮತ್ತು ತಿಳ್ಕೊಂಡು ಅಂದು ಒಂದು ತಿಂಗಳು ಹೋತ್ರಿ. ಒಂದು ತಿಂಗಳು ಹೋಗೋದ್ರಾಗ ಮತ್ತೆ ಫೋನ್ ಹಚ್ಚಿದ್ರು, ಏನು ರೀ ಮುತ್ಯಾರ ಏನು ಮಾಡಬೇಕು, ಮನೆಯಾಗ 9 ಗಂಟೆ ಆದ್ರೆ ಹೇಳಂಗಿಲ್ಲ ರೀ, ಆಕಿ ಕಸ ಅನ್ನಂಗಿಲ್ಲ, ನೀರು ತರಂಗಿಲ್ಲ, ನಾವು ಮುಸ್ರಿ ತಿಕ್ಕಂಗಿಲ್ಲ, ನಾವೇ ಮಾಡ್ಬೇಕು ರೀ, ಏನು ರೀ ಅಂತ ಹೆಣ್ಮಗಳು. ನಾನು ಅಂದೆ, ನೋಡು ಒಂದು ಐಡಿಯಾ ಹೇಳ್ಬೇಕು ತಡಕ, ಇವ್ರಿಗೆ ಏನಾರ ಮಾಡಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ನಾ ಏನಂದೆ, ಏನು ಮಾಡಕ್ಕೆ ಹೋಗ್ಬೇಡ್ರಿ, ಮುಂಜಾನೆದ್ದ ಬಳಿಕ ಆಯ್ಕೆ 9 ಗಂಟೆ ಮಟ್ಟ ಮತ್ತೆ ಮಲ್ಕೊಂತಾಳಲ್ಲ ಆ ರೂಮಿನ ಹತ್ರ ಹೋಗ್ರಿ, ಬಾಗಲ್ದಾಗ ನಿಂದ್ರಿ, 3 ಕಸಬರಿಗೆ ಹಿಡ್ಕೋರಿ ನಾನು. ಯಾಕ್ರಿ ಮುತ್ಯಾರ 3 ಕಸಬರು ಹಿಡ್ಕೊಂಡು ಏನು ಮಲ್ಕೊಂಡಳಾರ ಆ ರೂಮ್ನಾಗ, ನಾ ಮೊದಲು ಕಸ ಅಂತೀನಂತ ಗಂಡ ಅನ್ಲಿ, ನಾ ಮೊದಲು ಕಸ ಅಂತೀನಿ ತಿಳ್ಕೊಂಡು ಹತ್ತಿ ಅನ್ಲಿ, ನಾ ಮೊದಲು ಕಸ ಅಂತೀನಿ ಮಾವನ್ಲಿ, ಈ 3 ಹಿಂಗೆ ಒದಿ ಬಿದಿ ಅನ್ರಿ, ಆಕೆ ಎದ್ದು ಬರ್ತಾಳ ಅನ್ಯಾನ. ಹಂಗೆ ಅನ್ನೋದ್ರಾಗ 3 ನಿಂತ್ಕೊಂಡು ಅವ್ರು ಅನ್ನಕತ್ತಾರ, ನಾನು ಅಂತೀನಿ. ಆ ಮಲ್ಕೊಂಡು ಹೆಣ್ಮಗಳು ಸೊಸಿ ಎದ್ದು ಏನು ಅನ್ನಬೇಕು, ಹಿಂಗ್ಯಾಕೆ ಬಡಾಡಕತ್ತೀರಿ ಅಂದು, ನಾ ಕಸ ಅಂತೀನಿ ಅಂದು. ಆ ಹೆಣ್ಮಗಳು ಸೊಸಿ ಅಂದ್ಲು, ಹಿಂಗ್ಯಾಕೆ ಬಡಾಡಕತ್ತೀರಿ, ಮುಂಜಾನೆ ಒಬ್ರು ಅನ್ರಿ, ಮಧ್ಯಾಹ್ನಕ್ಕೆ ಒಬ್ರು ಅನ್ರಿ, ರಾತ್ರಿಗೆ ಒಬ್ರು ಅನ್ರಿ ಅನ್ಲಕ್ಕಿ. ಅವಾಗ ಮಾವು ಸಿಟ್ಟಿ ಬಂದು, ಯವ್ವ ತಾಯಿ ಉಪ್ಪಿಟ್ಟು ಮಾಡೀನಿ, ಹುಂಡು ಮಕ್ಕೋ ಬಾ ಅಂದ್ರಾಕಿ. ಹಂಗ ಪ್ರಾಯದ ವಯಸ್ಸಿಗೆ ಬಂದಿರುವಂಥ ದಾಕ್ಷಾಯಿಣಿಯನ್ನ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ದಕ್ಷನಾಗಿರ್ತಕ್ಕಂಥವನು ವಿಚಾರ ಮಾಡಕತ್ತಿದ್ದ. ವಿಚಾರ ಮಾಡಬೇಕಾದ್ರೆ ಎಂಥ ಕನ್ಯೆಯನ್ನು ನೋಡಬೇಕು, ಎಂಥ